ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ವರ್ಗದ ಗಣಿತ ವಿಭಾಗದ ಮೊದಲ ಅಧ್ಯಾಯ ಸಮಾಂತರ ಶ್ರೇಣಿಗಳು ಇದರ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಗಳು 1.3 ಹೌದಾ, ಈ ಅಭ್ಯಾಸದ ಮೊದಲನೇ ಮೇನು ನೋಡಿದ್ವಿ. ಎರಡನೇ ಮೇನಲ್ಲಿ ಒಂದು ಲೆಕ್ಕ ಸಾಲ್ವ್ ಮಾಡಿದ್ವಿ. ಇವತ್ತು ಎರಡನೇ ಮೇನಿನ ಮೂರನೇ ಪ್ರಶ್ನೆ ತಗೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಲೆಕ್ಕಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಎರಡನೇ ಮೇನಲ್ಲಿ ಮೂರನೇ ಕ್ವಶನ್ -5 ಪ್ಲಸ್ -8 ಪ್ಲಸ್ ಆಫ್ -11 ಪ್ಲಸ್ so on up to ಪ್ಲಸ್ ಆಫ್ -230 ಇದೆ. ಓಕೆನಾ? ಕೊಟ್ಟಿರುವಂಥ ಡಾಟಾ ತೆಗೀವಿ. ಸೊಲ್ಯೂಷನ್ A is equal to -5, D is equal to A2 minus A1. ನೋಡಿ A2 ಎಷ್ಟಿದೆ? -8. ಇಲ್ಲಿ ಮೈನಸ್ ಇದೆ ಚಿಹ್ನೆ ಸೂತ್ರದಲ್ಲಿ. ನೆಕ್ಸ್ಟ್ A1 ಎಷ್ಟು ಕೊಟ್ಟಿದ್ದಾರೆ? -5. A2 ಅಂದರೆ -8 ಮೈನಸ್ ಸೂತ್ರದಲ್ಲಿದೆ. A1 ಅಂದರೆ -5 -8 ಆ್ಯಸ್ ಇಟ್ ಈಸ್ ಇಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 8ರಲ್ಲಿ 5 ಹೋದರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ಸು. ಸೊ ಡಿ ಈಸ್ ಈಕ್ವಲ್ ಟು ಏನಾಯಿತು? -3. ಎ ಈಸ್ ಈಕ್ವಲ್ ಟು -5. ಓಕೆನಾ? ಹಾಗೆ ನೆಕ್ಸ್ಟು ಎನ್ ಕೊಟ್ಟಿದ್ದಾರೆ. ಸೊ ಎನ್ ಈಸ್ ಈಕ್ವಲ್ ಟು -230 ಅಂತ ತಗೊಳ್ತೀವಿ. ಮೊದಲಿಗೆ ಎನ್ ಕಂಡುಹಿಡೀವಿ, ಆಮೇಲೆ ಎನ್ ಆ್ಯಸ್ ಯೂಶ್ವಲ್ ನಿನ್ನೆ ಮಾಡಿದ್ದು ಎನ್ ಫಾರ್ಮುಲಾ. ಎನ್ ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಎನ್ ಎಷ್ಟಿದೆ? -230. ಎ ಈಸ್ ಈಕ್ವಲ್ ಟು -5 ಪ್ಲಸ್ ಎನ್ ಗೊತ್ತಿಲ್ಲ ಆ್ಯಸ್ ಇಟ್ ಈಸ್. ಡಿ ವ್ಯಾಲ್ಯೂ -3 ಇದೆ. -5 ಈ ಕಡೆ ಬಂದರೆ ಏನಾಗುತ್ತೆ? +5. -230 ಪ್ಲಸ್ 5 ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು -3. ನೋಡಿ ಎಷ್ಟಾಗುತ್ತೆ? -225. ಇದು -3 ಇದ್ದಿದ್ದು ಆ ಕಡೆ ಹೋದರೆ ಡಿವೈಡೆಡ್ ಬೈ -3 ವಿಚ್ ಈಸ್ ಈಕ್ವಲ್ ಟು n ಮೈನಸ್ 1. ಹೌದಾ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 1 3 7 3 5 75 ಈಸ್ ಈಕ್ವಲ್ ಟು n ಮೈನಸ್ 1. therefore -1 ಈ ಕಡೆ ಬಂದರೆ +1. ಸೊ n ಈಸ್ ಈಕ್ವಲ್ ಟು 76. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಬೇಕು? ಎನ್ ಈಸ್ ಈಕ್ವಲ್ ಟು ವಾಟ್? n/2 A ಪ್ಲಸ್ AN ಅಂತ ಹೇಳ್ತೀವಿ. n ಇದ್ದಲ್ಲಿ ಏನು ಹಾಕ್ಕೊಳ್ಬೇಕು? 76. ಓಕೆನಾ? ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? -5 ಪ್ಲಸ್ ಆಫ್ AN ಅಂದರೆ -230. ನೋಡಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ. ಡಬಲ್ ಸೈನ್ ಬಂದಾಗ, ಡಬಲ್ ಚಿಹ್ನೆ ಬಂದಾಗ ನಾವು ಬ್ರಕೆಟ್ ಹಾಕ್ಕೊಳ್ಳೇಬೇಕು. ಹಾಂ, 1 3 8 38. ಓಕೆ, 38 ಇಂಟು -5 ಪ್ಲಸ್ ಇಂಟು ಮೈನಸ್ -230 ಎಷ್ಟಾಗುತ್ತೆ? 38 ಗುಂಡ್ಲೆ -235. ಸೊ ಆನ್ಸರ್ S76 ವಿಚ್ ಇಸ್ ಈಕ್ವಲ್ ಟು -8930 ಬರ್ತೀವಿ. 2 ಇಂಟು ಮಾಡಿದಾಗ, ಇಂಟು ಮಾಡಿಬೇಕಾದ್ರೆ ಸೇಮ್ ರಿಸಲ್ಟ್ ಬರುತ್ತೆ. ಓಕೆನಾ? ಇದು ಸೆಕೆಂಡ್ ಮೇನಲ್ಲಿ ಏನಿದೆ ಅಲ್ಲ, ಅದರಲ್ಲಿ ಇರುವಂತಹ ಥರ್ಡ್ ಲೆಕ್ಕ ನಿಮಗೆ ಎಲ್ಲನೂ ಮೈನಸಲ್ಲಿ ಕೊಟ್ಟಿದ್ದಾರೆ. ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ಬಿಡಿಸಿದ್ದೀನಿ. ಇವಾಗ ಮೇನ್ ಇಂಪಾರ್ಟೆಂಟ್ ಏನಿದೆ ಅಂದರೆ 1.3ದಲ್ಲಿ ಥರ್ಡ್ ಮೇನ್ ಇದೆ. ಥರ್ಡ್ ಮೇನ್ ತುಂಬ ಇಂಪಾರ್ಟೆಂಟು. ಪ್ರತಿ ವರ್ಷ ಈ ಥರ್ಡ್ ಮೇನಿಂದ ಒಂದು ಕ್ವಶನ್ ತೆಗಿತಾರೆ. ಅಂದರೆ ಅಷ್ಟು ಇಂಪಾರ್ಟೆಂಟು. ವ್ಯಾಲ್ಯೂ ಚೇಂಜ್ ಆಗಿರುತ್ತೆ, ಬಟ್ ಪ್ಯಾಟರ್ನ್ ಸೇಮ್. ಇದೇ ಪ್ಯಾಟರ್ನಲ್ಲಿ ಥರ್ಡ್ ಮೇನಲ್ಲಿ 10 ಲೆಕ್ಕ ಇದಾವಲ್ಲ, ಆ 10 ಲೆಕ್ಕದ ಪ್ಯಾಟರ್ನಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಅಷ್ಟು ಇಂಪಾರ್ಟೆಂಟ್ ಇದೆ. ಓಕೆನಾ? ಥರ್ಡ್ ಮೇನ್ ಇಷ್ಟೊತ್ತನ ನಾವು ಏನೇನು ನೋಡಿವಿ ಅಂದ್ರೆ, ಎನ್ ಕೊಟ್ಟಾಗ SN ಮಾಡೋದು, AN ಕೊಟ್ಟಾಗ n ಫೈಂಡ್ ಔಟ್ ಮಾಡಿ SN ಫೈಂಡ್ ಔಟ್ ಮಾಡೋದು ನೋಡಿದ್ದೀವಿ. ಇಲ್ಲಿ ಡೈರೆಕ್ಟಾಗಿ ವ್ಯಾಲ್ಯೂವನ್ನು ಕೊಡ್ತಾರೆ, ಸಂಖ್ಯಾ ಪಟ್ಟಿ ಕೊಡ್ತಿದ್ದರು.
ಇಷ್ಟೊತ್ತನ ಏನು ಮಾಡ್ತಿದ್ವು, ಸಂಖ್ಯಾ ಪಟ್ಟಿ ಕೊಡ್ತಿದ್ವು, ಎ ವ್ಯಾಲ್ಯೂ ತೆಗಿತಿದ್ವಿ, ಎನ್ ವ್ಯಾಲ್ಯೂ ತೆಗಿತಿದ್ವಿ, ಡಿ ವ್ಯಾಲ್ಯೂ ತೆಗಿತಿದ್ವಿ, ಎ ಎನ್ ವ್ಯಾಲ್ಯೂನು ತೆಗಿತಿದ್ವಿ. ಬಟ್ ಇವಾಗ ಏನಾಗಿದೆ ಅಂದರೆ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾವೆ, ವ್ಯಾಲ್ಯೂ ಕೊಟ್ಟಿದ್ದಾವೆ, ನಾವು ಏನು ಕೇಳಿದ್ದಾವೆ ಅದನ್ನು ಮಾಡಿದರೆ ಸಾಕು. ಓಕೆನಾ. ಮೊದಲನೇದು ಏನು ಹೇಳಿದ್ದಾವೆ ನೋಡಿ, ಎ ಇಸ್ ಈಕ್ವಲ್ ಟು 5, ಡಿ ಇಸ್ ಈಕ್ವಲ್ ಟು 3, ಎ ಎನ್ ಇಸ್ ಈಕ್ವಲ್ ಟು 50, ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ. ಓಕೆ. ಎ ಇಸ್ ಈಕ್ವಲ್ ಟು 5, ಡಿ ಇಸ್ ಈಕ್ವಲ್ ಟು 3, ಎ ಎನ್ ಇಸ್ ಈಕ್ವಲ್ ಟು 50, ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮೊದಲಿಗೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಎನ್ ಕಂಡು ಹಿಡ್ಕೋಬೇಕು. ಹೌದಾ. ನಮಗೆ ಎ ಎನ್ ಸೂತ್ರ ಗೊತ್ತು. ಎ ಎನ್ ಇಸ್ ಈಕ್ವಲ್ ಟು ವಾಟ್, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆನಾ. ಎ ಎನ್ ಮೀನ್ಸ್ 50, ಎ ಇಸ್ ಈಕ್ವಲ್ ಟು 5 ಪ್ಲಸ್ ಎನ್ ಗೊತ್ತಿಲ್ಲ ಹಾಗೆ ಇಟ್ಕೋತೀವಿ, ಡಿ ವ್ಯಾಲ್ಯೂ ಎಷ್ಟಿದೆ 3. ಹೌದಾ. ಪ್ಲಸ್ 5 ಈ ಕಡೆ ಬಂದರೆ -5, 50ರಲ್ಲಿ 5 ಹೋದರೆ ಏನಾಗುತ್ತೆ 45 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 3 ಇದೆ, ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ. ಓಕೆ. ಒಂದಲೇ 5 ಸೊ 15 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಈ ಕಡೆ ಬಂದರೆ 16. ಎನ್ ಏನಾಯಿತು 16. ನೀವು ನೀಟಾಗಿ ಬಾಕ್ಸ್ ಹಾಕಿ. ಹೌದಾ. ಮತ್ತು ನಾನು ಹಾಕ್ದಂಗೆ ಹಾಕ್ಬೇಡಿ. ಎನ್ ಇಸ್ ಈಕ್ವಲ್ ಟು 16. ಎನ್ ಸಿಕ್ತಲ್ವಾ. ಇವಾಗ ನೆಕ್ಸ್ಟ್ ಏನು ಮಾಡೋಣ, ಎಸ್ ಎನ್ ಹೋಗೋಣ. ಬಟ್ ನಾನು ನಿನ್ನೆ ಡೆರಿವೇಷನ್ ಮಾಡಿದ್ದೀನಲ್ಲ ಹೋದ ವಿಡಿಯೋದಲ್ಲಿ, ಆ ಡೆರಿವೇಷನ್ ನೆಕ್ಸ್ಟು ಒಂದೆರಡು ಫಾರ್ಮುಲಾ ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದೀವಿ. ಯಾವುದದು ಅದನ್ನು ಯೂಸ್ ಮಾಡ್ಕೊಳ್ಳೋಣ. ನಿನ್ನೆ ಮಾಡಿದ್ಯಾವುದು, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2, 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಈ ಫಾರ್ಮುಲಾ. ನೆಕ್ಸ್ಟು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2, ಎ ಪ್ಲಸ್ ಎ ಎನ್ ಅಂತ ನೋಡಿದ್ವಿ. ನೆಕ್ಸ್ಟು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2, ಈ ಫಾರ್ಮುಲಾ ಎಲ್ಲ ನೋಡಿದ್ವಲ್ಲ. ಸೊ ಇದರಲ್ಲಿ ನಮ್ಮ ಈ ಲೆಕ್ಕಕ್ಕೆ ಇದು ತುಂಬ ಸೂಟ್ ಆಗುತ್ತೆ. ಹೌದಾ. ಮೊದಲ 2 ಸೂತ್ರದಲ್ಲಿ ಯಾವುದು ಹಾಕಿದರೂ ನಮ್ಗೆ ಆನ್ಸರ್ ಬರುತ್ತೆ. ಸೊ ಬೆಟರ್ ನಾವು ಇದನ್ನು ಸೆಕೆಂಡ್ ಒನ್ ಹಾಕೋಣ. ಓಕೆ. ಸೆಕೆಂಡ್ ಒನ್ ಹಾಕೋಣ. ಸೊ ವಿ ನೋ ದ್ಯಾಟ್ ಅಂತ ಕನ್ಸಿಡರ್ ಆಗುತ್ತೆ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2, ಎ ಪ್ಲಸ್ ಎ ಎನ್. ಯಾಕೆ ಇದು ತೊಗೊಂಡೆ ಅಂದರೆ ಎ ಎನ್ ಕೊಟ್ಟಿದ್ದಾರೆ ಅವರು. ಸೊ ಎ ಎನ್ ಕೊಟ್ಟಾಗ ಈಸಿ ಆಗುತ್ತೆ. ಎನ್ ಇಸ್ ಈಕ್ವಲ್ ಟು 16 which is equal to 16 divided by 2. A is 5 and AN is 15. ಓಕೆನಾ. 1 8 55. ಹೌದಾ. 8 5 40, 440. ಎಸ್ 16 ವ್ಯಾಲ್ಯೂ ಎಷ್ಟು ಬರುತ್ತೆ, ಎಸ್ 16 ವ್ಯಾಲ್ಯೂ ಎಷ್ಟು ಬರ್ತಾ ಇದೆ 440. ಓಕೆನಾ. 440. ಎಸ್ 16 ಫಸ್ಟ್ ಒನ್. ಓಕೆ. ಇನ್ನು ಇದೇ ಮೇನಲ್ಲಿ ಸೆಕೆಂಡ್ ಒನ್ ನೋಡಿ ಏನೇನು ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 7, ಎ 13 ಕೊಟ್ಟಿದ್ದಾರೆ. ಎ 13 ಈಸ್ ಈಕ್ವಲ್ ಟು 35, ಡಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎಸ್ 13 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಹೌದಾ. ಮೊದಲಿಗೆ ಏನು ಕಂಡುಹಿಡಿಬೇಕು, ಡಿ ಕಂಡುಹಿಡಿಬೇಕು. ಸೊ ಎ ಎನ್ ಈಸ್ ಈಕ್ವಲ್ ಟು ವಾಟ್, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ ಎ 13 ಅಂತ ಕೊಟ್ಟಿದ್ದಾರೆ. ಎ 13 ಈಸ್ ಈಕ್ವಲ್ ಟು ಎ ಪ್ಲಸ್ 12 ಡಿ. ಎ 13 ಅಂದರೆ 35. ಎ ವ್ಯಾಲ್ಯೂ ಎಷ್ಟಿದೆ 7 ಪ್ಲಸ್ 12 ಡಿ. 7 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಆಗುತ್ತೆ. ಹೌದಾ. 7 ಈಸ್ ಈಕ್ವಲ್ ಟು ದಾಟ್ ಈ ಕಡೆ ತೊಗೊಂಬರ್ರಿ. 35 ಮೈನಸ್ 7 ಈಸ್ ಈಕ್ವಲ್ ಟು 12 ಡಿ. ಎಷ್ಟು ಬರುತ್ತೆ ನೋಡಿ,
35 ಅಂದರೆ 28 ಈಸ್ ಈಕ್ವಲ್ ಟು 12 ಡಿ ಡಿ ಈಸ್ ಈಕ್ವಲ್ ಟು 28 ಡಿವೈಡೆಡ್ ಬೈ 12. 4 3 4 7. ಹಾಗಾದರೆ ಡಿ ಈಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 3. ಓಕೆ, ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? S13. Sn ಈಸ್ ಈಕ್ವಲ್ ಟು n/2 a ಪ್ಲಸ್ an. n ಎಷ್ಟಿದೆ? 13 ಡಿವೈಡೆಡ್ ಬೈ 2. a ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 7 ಪ್ಲಸ್ 35. 13 ಡಿವೈಡೆಡ್ ಬೈ 2 ಇದೆಷ್ಟಾಗುತ್ತೆ? 42. 1 21. ಸೊ 13 ಗುಂಡ್ಲೆ 21 ಅಂದರೆ S13. ಓಕೆನಾ? S13 ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಇಂಟು ಮಾಡಬೇಕು. 21 ಗುಂಡ್ಲೆ 13, 23 13 26 1 27, 273. S13 ವ್ಯಾಲ್ಯೂ ಎಷ್ಟಾಗುತ್ತೆ? 273. ಓಕೆನಾ? ಇದರಲ್ಲಿ 4th ಕ್ವಶನ್ ನೋಡಿ, ಥರ್ಡ್ ಮೇನ್ 4th ಕ್ವಶನ್. A3 ಕೊಟ್ಟಿದ್ದಾನೆ. A3 ಈಸ್ ಈಕ್ವಲ್ ಟು 15. ಓಕೆ, S10 ಈಸ್ ಈಕ್ವಲ್ ಟು 125. ಡಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. A10 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಏನೇನು ಕೇಳಿದ್ದಾರೆ? ಡಿ ಕೇಳಿದ್ದಾರೆ ಮತ್ತು A10 ವ್ಯಾಲ್ಯೂ ಕೇಳಿದ್ದಾರೆ. ನಮಗಿವಾಗ ಏನು ಬೇಕು ಅಂದರೆ A10 ಮಾಡಬೇಕಾದ್ರೆ ಡಿ ಸಿಗಬೇಕು ಮತ್ತು ಎ ಸಿಗಬೇಕು. ಓಕೆ, n ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. an ಅಂದರೆ A13, A3 ಕೊಟ್ಟಿದ್ದಾರೆ. A3 ಅಂದರೆ a ಪ್ಲಸ್ 2d. ಓಕೆ, 15 ಈಸ್ ಈಕ್ವಲ್ ಟು a ಪ್ಲಸ್ 2d ಅಂತ ತಗೊಳ್ಳಿ. ಸೊ ಇಕ್ವೇಷನ್ 1. S10 ಬಿಡಿಸ್ಕೊಳ್ಳಿ. Sn ಈಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆನಾ? n ಇದ್ದಲ್ಲಿ ಏನು ಹಾಕೋಬೇಕು? 10 ಡಿವೈಡೆಡ್ ಬೈ 2 2a ಪ್ಲಸ್ 10 ಮೈನಸ್ 1 ಮೀನ್ಸ್ 9d. 1 5 ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾವೆ ನೋಡಿ, 125 ಅಂತ ಹೇಳಿ. ಈಸ್ ಈಕ್ವಲ್ ಟು 5 ಇಂಟು 2a ಪ್ಲಸ್ 9d. ಓಕೆನಾ? ಈ 5 ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 5 ಈ ಕಡೆ ಬಂದರೆ ಡಿವೈಡೆಡ್ ಬೈ. ಸೊ 125 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 2a ಪ್ಲಸ್ 9d ಅಂತ ತಗೊಳ್ಳಿ. 2 5 25. ಹೌದಾ? ಸೊ 25 ಈಸ್ ಈಕ್ವಲ್ ಟು 2a ಪ್ಲಸ್ 9d. ಇಕ್ವೇಷನ್ 2. ಇವಾಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2ರಲ್ಲಿ ಏನೂ ಸೇಮ್ ಇಲ್ಲ, ಡಿನೂ ಸೇಮ್ ಇಲ್ಲ. ಹೌದಾ? ಎದ ಸಹಗುಣಕ 2 ಇದೆ. ಸೊ ಎದ ಸಹಗುಣಕ 1 ಇದೆ. ಹಾಗಾದರೆ ಇಕ್ವೇಷನ್ 1ಅನ್ನು 2ರಿಂದ ಗುಣಿಸಿ ಅಂತ ತಗೊಳ್ಳಿ. 2ರಿಂದ ಗುಣಿಸಿ. ಸೊ 30 ಈಸ್ ಈಕ್ವಲ್ ಟು 2a ಪ್ಲಸ್ 4d ಆಗುತ್ತೆ. ಇಕ್ವೇಷನ್ 3. ಎ ವ್ಯಾಲ್ಯೂ ಸೇಮ್ ಆಯ್ತು ನೋಡಿ. ಇವಾಗ ಇಕ್ವೇಷನ್ 3 ಮೈನಸ್ ಇಕ್ವೇಷನ್ 2 ಮಾಡಿ. 30 ಈಸ್ ಈಕ್ವಲ್ ಟು 2a ಪ್ಲಸ್ 4d. 25 ಈಸ್ ಈಕ್ವಲ್ ಟು 2a ಪ್ಲಸ್ 9d. ಪ್ಲಸ್ ಇದೆ ಮೈನಸ್ಸು, ಪ್ಲಸ್ ಇದೆ ಮೈನಸ್, 2a ಕ್ಯಾನ್ಸಲ್ ಆಯಿತು. 5 ಈಸ್ ಈಕ್ವಲ್ ಟು ಮೈನಸ್ 5d. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು ಮೈನಸ್ 1. ಡಿ ಎಷ್ಟು ಬಂತು? ಮೈನಸ್ 1. ಇದನ್ನು ಇಕ್ವೇಷನ್ 1ರಲ್ಲಿ ಹಾಕಿ. ಡಿ ವ್ಯಾಲ್ಯೂ ಎಲ್ಲಿ ಹಾಕಬೇಕು? ಇಕ್ವೇಷನ್ 1. ಇಕ್ವೇಷನ್ 1 ಏನು ಹೇಳುತ್ತೆ? 15 ಈಸ್ ಈಕ್ವಲ್ ಟು a ಪ್ಲಸ್ 2d. ಸೊ ಡಿ ವ್ಯಾಲ್ಯೂ ಎಷ್ಟಿದೆ? ಮೈನಸ್ 15 ಈಸ್ ಈಕ್ವಲ್ ಟು a ಪ್ಲಸ್ 2 ಇಂಟು ಮೈನಸ್ 1. ಹೌದಾ? ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2. ದೇರ್ಫೋರ್ a ಈಸ್ ಈಕ್ವಲ್ ಟು 17. ಇವಾಗ ಲಾಸ್ಟ್ ಸ್ಟೆಪ್ಪು A10.
A10 ಅಂದರೆ A ಪ್ಲಸ್ 9D. ಸೊ A10 ಈಸ್ ಈಕ್ವಲ್ ಟು A ಎಷ್ಟಿದೆ 17 ಪ್ಲಸ್ 9 ಗುಂಡ್ಲೆ -1 17 ಮೈನಸ್ 1 ಅಂದರೆ 8. ದೇರ್ಫೋರ್ A10 ಈಸ್ ಈಕ್ವಲ್ ಟು ಎಷ್ಟಾಯಿತು 8. ಇದೇ ಮೇನಲ್ಲಿ ನೆಕ್ಸ್ಟ್ ಪ್ರಶ್ನೆ 5ನೇದು. D is equal to 5. S9 is equal to 75. A is equal to question mark. A9 is equal to question mark ಅಂತ ಇದೆ. ಹೌದಾ? ಸೊ ನಾವು ಇಷ್ಟು ತನಕ ಏನು ಮಾಡ್ತಿದ್ವಿ, AN ಬಿಡಿಸಿ ಆಮೇಲೆ SN ಒಳಗೆ ಹಾಕೋತಿದ್ವಿ. ಇವಾಗ ಹಾಗಲ್ಲ, SN ಮೊದಲು ಬಿಡಿಸ್ಬೇಕು. ಸೂತ್ರ ಏನು? SN is equal to n/2 2a plus n minus 1 into d. S9 ಅಂತ ಇದೆ, ಹಾಗಾದರೆ n ಇದ್ದಲ್ಲಿ ಏನು ಹಾಕೋಬೇಕು 9 ಡಿವೈಡೆಡ್ ಬೈ 2a ಪ್ಲಸ್ 9 ಮೈನಸ್ 1 ಅಂದರೆ 8 d is equal to 5. ಇದೆಷ್ಟಿದೆ 75 which is equal to 9 divided by 2a ಪ್ಲಸ್ 8 40. ಓಕೆನಾ? ಇಲ್ಲಿ 2 ಕಾಮನ್ ಇದೆ. 75 is equal to 9 divided by 2 ಕಾಮನ್ ತೆಗೆದ್ರೆ ಇಲ್ಲಿ a ಉಳಿಯುತ್ತೆ, ಇಲ್ಲಿ 20. ನೋಡಿ 2 ಗುಂಡ್ಲೆ a ಅಂದರೆ 2a, 2 20 40. ಇದು 2 ಕ್ಯಾನ್ಸಲ್ ಆಗುತ್ತೆ. ಇದು 9 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ, ಇಲ್ಲ ಅಂದರೆ 75 ಹಾಗೆ ಇಟ್ಕೊಳ್ಳಿ, 9ಇಂದ ಇಂಟು ಮಾಡಿ ವಿಚ್ ಇಸ್ ಈಕ್ವಲ್ ಟು 9a ಪ್ಲಸ್ 9 18 20 ಗುಂಡ್ಲೆ 9 ಅಂದರೆ 29 180. 180 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ವಿಚ್ ಇಸ್ ಈಕ್ವಲ್ ಟು 9a. 180ಯಲ್ಲಿ 75 ಮೈನಸ್ ಮಾಡಬೇಕು, 10ರಲ್ಲಿ 5 ಹೋದರೆ 5 0 1. ಹೌದಾ? ಎಷ್ಟು ಬಂತು -105. ಈ ಕಡೆ ಬಂದರೆ 9 ಡಿವೈಡೆಡ್ ಬೈ ಆಗುತ್ತೆ a. 3 ಮಗ್ಗಿಲು ಹೋಗುತ್ತೆ ನೋಡಿ, 3 5. ಹಾಗಾದರೆ a ವ್ಯಾಲ್ಯೂ ಎಷ್ಟು -35 ಡಿವೈಡೆಡ್ ಬೈ 3. a ಸಿಕ್ತು. ಇವಾಗ A9 is equal to what? a plus 8d. a ಎಷ್ಟಿದೆ -35 ಡಿವೈಡೆಡ್ ಬೈ 3 ಪ್ಲಸ್ 8. d ವ್ಯಾಲ್ಯೂ 5. ಓಕೆ, -35 ಡಿವೈಡೆಡ್ ಬೈ 3 8 40. LCM ತೆಗಿರಿ, ಇಂಟು 1 ಇಂಟು 3. ಸೊ -35 ಪ್ಲಸ್ 120 43 120 ಡಿವೈಡೆಡ್ ಬೈ 3 ಎಷ್ಟು ಸಿಗುತ್ತೆ ನೋಡಿ. ಸೊ 120ರಲ್ಲಿ 35 ಹೋದರೆ 85. ಎಷ್ಟು 85 ಪ್ಲಸ್ 85. ಸೊ A9 is equal to 85 ಡಿವೈಡೆಡ್ ಬೈ 3. ಇದನ್ನ ಇಲ್ಲೇ ಹಾಕೊಂಡ್ಬಿಡ್ತೀನಿ, ನಿಮ್ಗೆ ಈಸಿ ಆಗುತ್ತೆ. ದೇರ್ಫೋರ್ A10 A9 ಓಕೆ, A9 which is equal to 85 ಡಿವೈಡೆಡ್ ಬೈ 3. ಇಷ್ಟು ಮಾಡಿದ್ರೆ ಮುಗೀತು. ಓಕೆನಾ? ನೆಕ್ಸ್ಟ್ ನೋಡಿ 6th ಕ್ವಶನ್. a is equal to 2, d is equal to 8, SN is equal to 90 ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ n ಫೈಂಡ್ ಔಟ್ ಮಾಡಿ, ಆಮೇಲೆ AN is equal to ಕ್ವಶನ್ ಮಾರ್ಕ್ ಅಂತ ಹೇಳಿದ್ದಾರೆ. ಹೌದಾ? ನಾವು ಇವಾಗ ಏನು ಮಾಡಬೇಕಂದ್ರೆ SN ಫಾರ್ಮುಲಾದಲ್ಲಿ ಹಾಕಬೇಕು. SN ಫಾರ್ಮುಲಾ ಏನು? SN is equal to n divided by 2a plus n minus 1 into d. ನಾ ಏನಕ್ಕೆ ಈ ಸೂತ್ರ ತೊಗೊಂಡೆ? AN ಹಾಕೋಬೋದಿತ್ತು,
ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಹಾಕೋಬೋದಿತ್ತು, ಬಟ್ ಎ ಎನ್ ಗೊತ್ತಿಲ್ಲ, ಅನ್ನೋನ್ ಇದೆ. ಹಾಗಾಗಿ ನಾನು ಏನು ತಗೊಂಡೆ, ಈ ಸೂತ್ರ ತಗೊಂಡೆ. ಓಕೆ, ಎಸ್ ಎನ್ ಕೊಟ್ಟಿದ್ದಾರೆ ಡೈರೆಕ್ಟ್ ವ್ಯಾಲ್ಯೂ 90, ಎನ್ ಅಂದರೆ ಗೊತ್ತಿಲ್ಲ. 2 ಇಂಟು ಎ ವ್ಯಾಲ್ಯೂ ಎಷ್ಟಿದೆ 2, 2 2 4. ಎನ್ ಗೊತ್ತಿಲ್ಲ ಹಾಗೆ ಇಟ್ಕೋತೀವಿ. ಡಿ ಅಂದರೆ 8. 90 ಇಸ್ ಈಕ್ವಲ್ ಟು ಎನ್ ಬೈ ಟು 4. 8 ಗುಂಡ್ಲೆ ಎನ್ನು ಮತ್ತು 8 ಗುಂಡ್ಲೆ -1. 8 ಗುಂಡ್ಲೆ ಎನ್ ಅಂದರೆ 8n -8. ಓಕೆ, ಎನ್ ಬೈ ಟು ನೋಡಿ 8n ಫಸ್ಟಿಗೆ ಬರ್ಕೊಳ್ಳೋಣ. -8 + 4 ಅಂದರೆ ಎಷ್ಟು, -4. -8ರಲ್ಲಿ +4 ಹೋದರೆ ಎಷ್ಟು ಬರುತ್ತೆ, -4. ಓಕೆನಾ? ಇವಾಗ ನೋಡಿ, ಇದರಲ್ಲಿ 2 ಕಾಮನ್ ಇದೆ. ಎನ್ ಬೈ ಟು 2 ಕಾಮನ್ ತೆಗೆದ್ರೆ 2 ಎಷ್ಟಲೇ 8, 2 4 8, 2 ಎಷ್ಟಲೇ 4, 2 2 2 4 8, 8n, 2 4 ಪ್ಲಸ್ ಇಂಟು ಮೈನಸ್ ಮೈನಸ್ 2 2 ಕ್ಯಾನ್ಸಲ್ ಆಯಿತು. ನೋಡಿ 90 ವಿಚ್ ಇಸ್ ಈಕ್ವಲ್ ಟು n ಇಂಟು 4n -2 ಇದೆ. ಹೌದಾ? ಎನ್ನಿಂದ ಇಂಟು ಮಾಡಿ ಎಷ್ಟಾಗುತ್ತೆ, 4n² -2n. ಇದು ಈ ಕಡೆ ಬಂದರೆ -90. ಹೌದಾ? ನಾವು ವರ್ಗ ಸಮೀಕರಣಗಳನ್ನು ಬಿಡಿಸ್ತಾ ಇದ್ವಿ, ಎನ್ ವ್ಯಾಲ್ಯೂಗಳನ್ನು ಬಿಡಿಸ್ತಾ ಇದ್ವಿ. ಹೌದಾ? ಸೊ -90 ಇಂಟು ಮಾಡಿದರೆ ಏನು ಬರಬೇಕು, -90. ಸೊ ನೋಡಿ ಇಲ್ಲಿ 4 ಇದೆ. ಹೌದಾ? 4 ಗುಂಡ್ಲೆ ಎಷ್ಟು ಮಾಡಬೇಕು, 90. 4 ಗುಂಡ್ಲೆ ಏನು ಮಾಡಬೇಕು, 90 ಮಾಡಬೇಕು. ಇದನ್ನು ಇನ್ನೂ ಸಿಂಪಲ್ಲಾಗಿ ಮಾಡ್ಕೋಬೋದು. 4 ಗುಂಡ್ಲೆ -90 ಮಾಡೋದಕ್ಕಿಂತ ಇದರಲ್ಲಿ 2ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗುತ್ತೆ. ಅಂದರೆ ಡಿವೈಡೆಡ್ ಬೈ 2 ಮಾಡಿ ಎಷ್ಟಾಗುತ್ತೆ, 2n². ಕೆಳಗೇನಿಲ್ಲ ಅಂದರೆ 2 ಅಂತ ತೊಗೊಂಡಿದ್ದೀವಿ, 2 1 2 2. ಹೌದಾ? 2n² -n -45 ಏನಾಗುತ್ತೆ, -45. ಇಲ್ಲೇ ಬರ್ತಾ ಇತ್ತು 40 ಗುಂಡ್ಲೆ 4 ಮಾಡಿದರೆ. ಬೇಡ, ಸುಮ್ಮನೆ ದೊಡ್ಡ ಸಂಖ್ಯೆ ಆಗುತ್ತೆ, ಎಕ್ಸಾಮ್ ಟೈಮಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಇವಾಗ ನೋಡಿ ಸಿಂಪಲ್ಲು. ಹೌದಾ? 2 ಗುಂಡ್ಲೆ -45 ಅಂದರೆ -90. ನಾವು ಫ್ಯಾಕ್ಟರ್ಸ್ನ ತೆಗಿತೀವಿ. ಹೇಗೆ, ಇಂಟು ಮಾಡಿದರೆ ನಮಗೆ -90 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿ, ಯಾವುದಾದ್ರು ಒಂದು ಮಾಡಿ. ಇಲ್ಲೇನಿದೆ 1 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದರೆ 1 ಬರಬೇಕು. ಇಂಟು ಮಾಡಿದರೆ -90. ಹೇಗೆ, 10 9 90 ಮೈನಸ್ ಇಂಟು ಪ್ಲಸ್ ಮೈನಸ್ 10ರಲ್ಲಿ 9 ಹೋದರೆ -1. ಈ ಥರ ನಿಮಗೆ 8 ಲೆಕ್ಕಗಳು ಬಂದಿದ್ದಾವೆ. ಹೌದಾ? ಸೊ 2n². ಇದರ ಬದಲಾಗಿ ನಾವು ಈ ವ್ಯಾಲ್ಯೂಗಳನ್ನು ತಗೊಳ್ತೀವಿ. ಓಕೆ, -1n ಬದಲಾಗಿ ನಾನು ಏನು ತಗೋತೀನಿ, -10n ಪ್ಲಸ್ 9n. 10nನಲ್ಲಿ 9n ಹೋದರೆ -1n. ಓಕೆ, -45 ವಿಚ್ ಇಸ್ ಈಕ್ವಲ್ ಟು 0. ಇವಾಗ ಏನು ಮಾಡ್ತೀವಿ, ಈ ಥರ ಟೀಮ್ ಮಾಡಿಕೊಂಡು ಇದರಲ್ಲಿ ಏನು ಕಾಮನ್ನು, 2 ಇದೆ 10 ಇದೆ, ಹಾಗಾದರೆ 2 ಕಾಮನ್. n² ಇದೆ, n ಇದೆ, n ಕಾಮನ್. ಇಲ್ಲೇನು ಉಳೀತು, n ಅಷ್ಟೇ. 2 ಎಷ್ಟಲೇ 10, 2 5ಲೇ, n ಆಲ್ರೆಡಿ ಇಲ್ಲಿ ಇದೆ. 2n ಗುಂಡ್ಲೆ 5 ಅಂದರೆ 10n. ಹಾಂ, ಇವಾಗ ನೋಡಿ 9 ಕಾಮನ್ ಇದೆ, ಏನು ಉಳೀತು n. 9 ಎಷ್ಟಲೇ 45, 9 5ಲೇ 45. ಇವಾಗ ನೋಡಿ ಇವೆರಡು ಕಾಮನ್. ಸೊ n -5 ಇಸ್ ಈಕ್ವಲ್ ಟು 0. ಉಳಿದಿರೋದು 2n ಪ್ಲಸ್ 9 ಇಸ್ ಈಕ್ವಲ್ ಟು 0. ಹೌದಾ? ನಾನಿಲ್ಲಿ ನಿಮಗೆ ಅಂಡರ್ಲೈನ್ ಮಾಡಿದ್ದೀನಲ್ಲ, ನಿಮಗೆ ಗೊತ್ತಾಗಲಿ ಅಂತ ಮಾಡಿದ್ದೀನಿ. ಓಕೆ,
ಹಾಂ, ಸೊ n ಇಸ್ ಈಕ್ವಲ್ ಟು +5 ಇದೇ ನಮ್ಮದು ವ್ಯಾಲ್ಯೂ. ಏನಕ್ಕಂದರೆ ಈ ವ್ಯಾಲ್ಯೂ ನೋಡಿ -9, n ಇಸ್ ಈಕ್ವಲ್ ಟು -9 ಡಿವೈಡೆಡ್ ಬೈ 2. n ಯಾವತ್ತೂ ಫ್ರ್ಯಾಕ್ಷನ್ ಒಳಗೆ ಬರೋಲ್ಲ, ನೆಗೆಟಿವ್ ಒಳಗೂ ಬರೋಲ್ಲ, ಮೈನಸ್ ವ್ಯಾಲ್ಯೂ ಇರೋಲ್ಲ ಮತ್ತು ಭಿನ್ನರಾಶಿ ಒಳಗೆ ಬರೋಲ್ಲ. ಸೊ -9 ಡಿವೈಡೆಡ್ ಬೈ 2 ಇದೆ, ಸೊ ಇದು ಅಲ್ಲ. ಹಾಗಾಗಿ n ವ್ಯಾಲ್ಯೂ ಏನು 5. ಓಕೆ, ಅವೇನು ಕೇಳಿದ್ದು n ಕೇಳಿದ್ದು, n ಸಿಕ್ತಿವಾಗ. ಸೊ ನೆಕ್ಸ್ಟ್ ಏನು ಮಾಡಬೇಕು, an ಫೈಂಡ್ ಔಟ್ ಮಾಡಬೇಕು. ಏನು ಮಾಡಬೇಕು, an. n ಎಷ್ಟಾಯಿತು 5. an ಸೂತ್ರ ಏನು, an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. a ಎಷ್ಟಿದೆ 2, n ಅಂದರೆ 5 ಮೈನಸ್ 1 4, ಡಿ ಎಷ್ಟು 8. 8 ನಕಲೆ 32. therefore n ಇದೆಲ್ಲ ಏನು ಹಾಕಬೇಕು 5. ಹೌದಾ? ಸೊ a5 ಈಸ್ ಈಕ್ವಲ್ ಟು 34. an ವ್ಯಾಲ್ಯೂ ಎಷ್ಟಾಯಿತು 34. ಓಕೆನಾ? ಇದು ಥರ್ಡ್ ಮೇನಲ್ಲಿ ಇರುವಂತಹ ಒಂದು 6ನೇ ಲೆಕ್ಕ. ಓಕೆ, ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 7ನೇದು ಲೆಕ್ಕದಲ್ಲಿ ಏನೇನು ಕೊಟ್ಟಿದ್ದಾವೆ ನೋಡಿ. ಆವಾಗಲೇ n ಮತ್ತು an ಕೇಳಿದ್ದು, ಇಲ್ಲಿ n ಮತ್ತು d ಕೇಳಿದ್ದಾವೆ. ಸೊ 7ನೇ ಪ್ರಶ್ನೆ, a ಇಸ್ ಈಕ್ವಲ್ ಟು 8, an ಇಸ್ ಈಕ್ವಲ್ ಟು 62, sn ಇಸ್ ಈಕ್ವಲ್ ಟು 210, n ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, d ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ? ಸೊ ಮೊದಲು sn ಫಾರ್ಮುಲಾ ಹಾಕೊಳ್ಳಿ. sn ಇಸ್ ಈಕ್ವಲ್ ಟು n/2 a ಪ್ಲಸ್ an. ಇಲ್ಲಿ ಏನು ಸಿಕ್ಬಿಡುತ್ತೆ, n ಸಿಕ್ಬಿಡುತ್ತೆ ಈಸಿಯಾಗಿ. sn ಅಂದರೆ 210, n ವ್ಯಾಲ್ಯೂ ಗೊತ್ತಿಲ್ಲ, a ಅಂದರೆ 8, an ಅಂದರೆ 62. ಓಕೆನಾ? 210 n/2 ಇಂಟು ಎಷ್ಟಾಗುತ್ತೆ 70. ಎಡ ಒಂದ್ಲೆ, ಎಡ ಮೂಲೆ 6, ಎಡ 5. ಹೌದಾ? ಸೊ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 210 ಡಿವೈಡೆಡ್ ಬೈ 35. ನಮಗೆ 35 ಟೇಬಲ್ಸ್ ಬರಲ್ಲ ಅಂದರೆ ಓಕೆನಾ, 5 ಟೇಬಲ್ ಬರುತ್ತೆ. 5 7, 5 4 20, 1 ಉಳಿತು, 5 2, 7 1, 7 6. therefore n is equal to 6. ನೆಕ್ಸ್ಟ್ ಏನು, ಡಿ ಕೇಳಿದ್ದಾರೆ. ಎ ಕೊಟ್ಟಿದ್ದಾರೆ, n ಸಿಕ್ಕಿದೆ. ಹೌದಾ? an ಸಿಕ್ಕಿದೆ, ಸೊ ಡಿ ಕೇಳಿದ್ದಾರೆ. ಅಂದರೆ an ಫಾರ್ಮುಲಾ, an ಇಸ್ ಈಕ್ವಲ್ ಟು ಏನು, a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು ಡಿ. an ಅಂದರೆ 62, a ಅಂದರೆ 8, n ಎಷ್ಟು ಕೊಟ್ಟಿದ್ದಾವೆ 6, 6 ಮೈನಸ್ 1 ಅಂದರೆ 5. ಡಿ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳಿ. n ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಆಗುತ್ತೆ. ಹೌದಾ? n ಈ ಕಡೆ ಬಂದರೆ ಮೈನಸ್ 62ರಲ್ಲಿ 8 ಹೋದರೆ ಎಷ್ಟಾಗುತ್ತೆ ನೋಡಿ, 50 60 ಆಗುತ್ತೆ. 60 ಅಂದರೆ 54. ಎಷ್ಟು 54 ಈಸ್ ಈಕ್ವಲ್ ಟು 5D. ಸೊ ಡಿ ಈಸ್ ಈಕ್ವಲ್ ಟು 54 ಡಿವೈಡೆಡ್ ಬೈ 5. ಇಷ್ಟು ಮಾಡಿದರೆ ಮುಗೀತು, ಮತ್ತೇನು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಅವೇನು ಕೇಳಿದ್ದಾವೆ ಅದನ್ನು ಬಿಡಿಸಿದ್ರೆ ಮುಗೀತು. ಓಕೆನಾ? ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ ಲೆಕ್ಕ ಏನು ಹೇಳಿದ್ದಾರೆ, an ಕೊಟ್ಟಿದ್ದಾರೆ. 8ನೇ ಲೆಕ್ಕ an ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎಸ್ ಅನ್ನು ಕೊಟ್ಟಿದ್ದಾರೆ.
ಏನು ಕೇಳಿದ್ದಾರೆ ಅಂದರೆ ಎನ್ ಕೇಳಿದ್ದಾರೆ, ಎ ಕೇಳಿದ್ದಾರೆ. ಇವಾಗಲೇ ಏನು ಮಾಡಿದ್ದು, ಎನ್ ಕೇಳಿದ್ದು, ಡಿ ಕೇಳಿದ್ದು. ಇದೇ ಮೆಥಡು ನೋಡಿ, ಇಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೇಳಿದ್ದಾರೆ. ಹೌದಾ? 7ನೇ ಲೆಕ್ಕ. 8ನೇ ಲೆಕ್ಕದಲ್ಲಿ ಉಲ್ಟಾ ಡಿ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಕೇಳಿದ್ದಾರೆ. ಎನ್ ಅಂತೂ ಸೇಮ್ ಫೈಂಡ್ ಔಟ್ ಮಾಡ್ತೀವಿ. ಏನಕ್ಕಂದರೆ ಎಸ್ ಎನ್ ಕೊಟ್ಟಿದ್ದು, ಎ ಎನ್ ಕೊಟ್ಟಿದ್ದು. ಇದೇ ಫಾರ್ಮುಲಾ ಹಾಕಿ ನಾವೇನು ಎನ್ ಬಿಡಿಸ್ಕೋತೀವಿ. ಇದೇ ಫಾರ್ಮುಲಾ ಹಾಕಿ ಎನ್ ಬಿಡಿಸ್ಕೋತೀವಿ. ಎನ್ ಬಿಡಿಸ್ಕೊಂಡ್ಮೇಲೆ ಎ ಎನ್ ಫಾರ್ಮುಲಾದಲ್ಲಿ ಡಿ ಕೊಟ್ಟಿದ್ವಾ, ಎನ್ ಸಿಕ್ಕಿತ್ತು. ಹೌದಾ? ಡಿ ಎನ್ ಎ ಎನ್. ಸೊ ಹಾಗಾಗಿ ಎ ಸಿಗುತ್ತೆ. ನೆಕ್ಸ್ಟ್ 8ನೇ ಲೆಕ್ಕ ಸೇಮ್ ಇದೆ, ಟ್ರೈ ಮಾಡಬಹುದು. ಓಕೆನಾ? 9ನೇ ಲೆಕ್ಕನೂ ಈಸಿ ಇದೆ, ಸಿಮಿಲರ್ ಇದೆ. ಸೊ ಲಾಸ್ಟ್ ಲೆಕ್ಕ ಥರ್ಡ್ ಮೇನ್ದು 10th ಒನ್. ಥರ್ಡ್ ಮೇನಲ್ಲಿ ಇರುವಂತಹ ಕೊನೆಯ ಲೆಕ್ಕ. ಥರ್ಡ್ ಮೇನಲ್ಲಿ ಇರುವಂತಹ ಕೊನೆಯ ಲೆಕ್ಕ ನೋಡಿ. 10th ಒನ್. L is equal to 28, S is equal to 144, N is equal to 9, A is equal to question mark. A is equal to question mark. ಓಕೆ, ಎಲ್ ಕೊಟ್ಟಿದ್ದಾರೆ. ಎಲ್ ಅಂದರೆ ಎಸ್ ಎ ಎನ್ ಅಂತ ನಮಗೆ ಗೊತ್ತು. ಎಲ್ ನಥಿಂಗ್ ಬಟ್ ಏನು, ಎ ಎನ್. ಹೌದಾ? ಕೊನೆ ಪದ ಅಂತಲೇ ಕನ್ಸಿಡರ್ ಆಗುತ್ತೆ. ಹೌದಾ? ಎಸ್ ಕೊಟ್ಟಿದ್ದಾರೆ. ಎನ್ ಎಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಸ್ ಇಷ್ಟೇ ಕೊಟ್ಟಿದ್ದಾರೆ. ಎಸ್ ಎನ್ ಅಂಡರ್ಸ್ಟುಡ್ ಅದು 144. ಎನ್ ಅಂದರೆ ಏನು, 9 ಇದೆ. ಹಾಗಾದರೆ ಎಸ್ 9 is equal to 144 ಅಂತ ಬರ್ಕೊಳ್ತೀವಿ. ಓಕೆನಾ? ಸೊ ಫಾರ್ಮುಲಾ ಏನು, ಎಸ್ ಎನ್ is equal to n/2 a ಪ್ಲಸ್ ಎ ಎನ್. ಹೌದಾ? ಎಸ್ ಎನ್ ಕೊಟ್ಟಿದ್ದಾರೆ ಎಷ್ಟು, 144. ಎನ್ ಅಂದರೆ 9 ಅಂತ ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ ಎಷ್ಟಿದೆ ಅದನ್ನೇ ಕಂಡುಹಿಡಿಬೇಕು. ಪ್ಲಸ್ ಎಲ್ ಅಂದು ಒಂದೇ, ಎ ಎನ್ ಅಂದು ಒಂದೇ. ಎಷ್ಟಿದೆ, 28. ಇದು ಈ ಕಡೆ ಬಂದರೆ ಏನಾಗುತ್ತೆ, ಇಂಟು. ಸೊ 144 ಇಂಟು 2 ಅಂದರೆ 288, ವಿಚ್ ಈಸ್ ಈಕ್ವಲ್ ಟು 9 ಇಂಟು ಎ ಪ್ಲಸ್ 28. ಈ 9 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ, ವಿಚ್ ಈಸ್ ಈಕ್ವಲ್ ಟು ಎ ಪ್ಲಸ್ 28. 9 9 27, 9 18. ಹೌದಾ? ದೇರ್ಫೋರ್ ಎ ಪ್ಲಸ್ 28 ಈಸ್ ಈಕ್ವಲ್ ಟು 32. 28 ಆ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಎ ಈಸ್ ಈಕ್ವಲ್ ಟು 4. ಈ ಥರ ಬಿಡಿಸಿದ್ರೆ ಮುಗೀತು. ನಾವು ಥರ್ಡ್ ಮೇನಲ್ಲಿ ಏನು ನೋಡಿದ್ದೀವಿ ಅಂದರೆ 10 ಲೆಕ್ಕಗಳಿದ್ದಾವೆ. ಎಲ್ಲವೂ ಸ್ವಲ್ಪ ಡಿಫ್ರೆಂಟ್ ಇದ್ದಿದ್ದನ್ನು ನಾನು ಟ್ರೈ ಮಾಡಿದ್ದೀನಿ. ಇನ್ನು ಫೋರ್ತ್ ಮೇನ್ ಹೋಗೋಣ. ಫೋರ್ತ್ ಮೇನ್ ಮೊತ್ತ 636 ಸಿಗಬೇಕಾದ್ರೆ ಒಂದು ಸಂಖ್ಯಾ ಪಟ್ಟಿ ಕೊಟ್ಟಿದ್ದಾರೆ. 9, 17, 25. ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳು ಬೇಕಾಗುತ್ತೆ. ಮೊತ್ತ ಅಂದರೆ ಎಸ್ ಎನ್. ಎಸ್ ಎನ್ ಏನು ಕೊಟ್ಟಿದ್ದಾರೆ, 636. ಏನು ಕೇಳಿರೋದು, ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ? ದತ್ತಾಂಶ ಬರ್ಕೊಳ್ಳಿ. ಎ ಈಸ್ ಈಕ್ವಲ್ ಟು 9, ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಅಂದರೆ 17 ಮೈನಸ್ 9 ಅಂದರೆ ಎಷ್ಟು ಬರುತ್ತೆ, 8. ಎಷ್ಟು, 8. ಎಸ್ ಎನ್ ಕೊಟ್ಟಿದ್ದಾರೆ. ಎಸ್ ಎನ್ ಈಸ್ ಈಕ್ವಲ್ ಟು 636. ಆ್ಯಂಡ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ಎನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್ ಅಂತ ಕೇಳಿದ್ದಾರೆ. ಓಕೆನಾ? ಫೋರ್ತ್ ಮೇನ್. ನೋಡಿ ಫಾರ್ಮುಲಾ ಏನು, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆನಾ?
ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ 636. ಎನ್ ಗೊತ್ತಿಲ್ಲ, ಸೊ ಹಾಗೆ ಇಟ್ಕೊಳ್ಳಿ. n ಡಿವೈಡೆಡ್ ಬೈ 2. 2 ಇಂಟು ಎ ಅಂದರೆ ಎಷ್ಟು 9. 9 2 18 ಪ್ಲಸ್ n-1. ಡಿ ಎಷ್ಟಿದೆ 8. ಓಕೆನಾ? ನೀವು ಔಷಧದಲ್ಲಿ ಏನು ಮಾಡ್ತೀರಾ, ಈ 2ನ ಇಲ್ಲಿ ಕಡ್ತಾ ಹೊಡೆದ್ಬಿಡ್ತೀರ. ಸೊ ನಾನು ಮೊದಲೇ ಹೇಳಿದ್ದೀನಿ, ಈ ಬ್ರಕೆಟ್ ಕಂಪ್ಲೀಟಾಗಿ ಬಿಡಿಸ್ಕೊಂಡ್ಮೇಲೆ ಕಡ್ತಾ ಹೊಡೆಯೋದಕ್ಕೆ ಬಂದರೆ ಹೊಡಿಬೇಕು, ಇಲ್ಲ ಅಂದರೆ ಇಲ್ಲ. ಓಕೆ, 636 ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2. 18 ಆ್ಯಸ್ ಇಟ್ ಈಸು. 8 ಗುಂಡ್ಲೆ n ಅಂದರೆ 8n ಮೈನಸ್ 8. ಓಕೆ, 636 ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2. ನೋಡಿ, 18ರಲ್ಲಿ 8 ಹೋದರೆ ಎಷ್ಟು 10 ಪ್ಲಸ್ 8n. ಓಕೆ, ಇದರಲ್ಲಿ ಏನು ಕಾಮನ್ ಇದೆ? 2 ಕಾಮನ್ ಇದೆ. ಏನು 2? 636 ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2. ನಾನು ಏನು ಕಾಮನ್ ತೆಗ್ದಿದ್ದೀನಿ? 2. ಹಾಗಾದರೆ ಉಳಿಯೋದೇನು? 2 ಎಷ್ಟಲೇ 10, 2 5 ಪ್ಲಸ್ 2 ಎಷ್ಟಲೇ 8, 2 ನಕಲೆ 8. ಬಾಜು ಏನದಾರ n ಕುಂತಾರ, n ಬಾಜು ಐತಿ. ಓಕೆ, ಈ 2 ಕ್ಯಾನ್ಸಲ್ ಆಗುತ್ತೆ. 636 ಈಸ್ ಈಕ್ವಲ್ ಟು n ಗುಂಡ್ಲೆ 5 ಅಂದರೆ 5n. ಇದೇನಾಗುತ್ತೆ 4n ಸ್ಕ್ವೇರ್. ನಮಗೆ ವರ್ಗ ಸಮೀಕರಣ ಅಂತ ಹೇಳ್ತಿದ್ವಲ್ಲ, ax² ಪ್ಲಸ್ bx ಪ್ಲಸ್ c. ಹಾಗಾದರೆ n² ಇದನ್ನು ಫಸ್ಟ್ ಬರ್ಕೊಳ್ಬೇಕು. ನೋಡಿ, 4n² ಪ್ಲಸ್ 5n ಇದನ್ನು ಇಂಟರ್ಚೇಂಜ್ ಮಾಡಿದೆ ನಾನು. ಓಕೆ, 636 ಈ ಕಡೆ ಬಂದರೆ ಏನಾಗುತ್ತೆ? ಈಸ್ ಈಕ್ವಲ್ ಟು ದಾಟೆ ಮೈನಸ್ 636 ಈಸ್ ಈಕ್ವಲ್ ಟು 0. ಹೌದಾ? ಇವಾಗ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಗಮನ ಕೊಡಿ. ಇಲ್ಲಿ ಯಾವುದು ಕಾಮನ್ ಇಲ್ಲ. ಇದು 2 ಮಗ್ಗಿ ಹೋಗುತ್ತಾ, ಇದು ಹೋಗುತ್ತಾ, ಬಟ್ ಇದು ಹೋಗಲ್ಲ. ಹೌದಾ? ಸೊ ನಾವು ಸೇಮ್ ಏನು ಮಾಡ್ಕೋತೀವಿ, ಎದಿಂದ ಸಿನ ಇಂಟು ಮಾಡ್ಕೋತೀವಿ. 636 ಗುಂಡ್ಲೆ 4, 4 24, 4 12, 14, 4 4 24 1 25. ಎಷ್ಟು? 2544. ಎಷ್ಟು ಬಂತು? 2544 ಮೈನಸ್ ಇದೆ. ಸೊ ಇದನ್ನು ಅವಾಗಲೇ ಒಂದು ಲೆಕ್ಕ ಬಿಡಿಸಿದ್ವಲ್ಲ, ಕೂಡಿಸು ಕಳೆದವೆ ಕಳಿ ಏನಾಗಬೇಕು? +5 ಬರಬೇಕು. ಇಂಟು ಮಾಡಿದಾಗ ಇವೆರಡು ಕೂಡಿಸಿ ಗುಣಿಸಿ ಮಾಡಿದ್ದೀವಲ್ಲ, 2544 ಈ ವ್ಯಾಲ್ಯೂ ಬರಬೇಕು. ಗುಣಿಸಿದರೆ ಈ ವ್ಯಾಲ್ಯೂ ಬರಬೇಕು. ನೀ ಪ್ಲಸ್ ಆದರೂ ಮಾಡು, ಮೈನಸ್ ಆದರೂ ಮಾಡು, ನಮಗೆ ಬಿ ವ್ಯಾಲ್ಯೂ ಸಿಗಬೇಕು. ಇದನ್ನು AC ಅಂತ ಕನ್ಸಿಡರ್ ಮಾಡಿದಾಗ ಇದನ್ನು ಬಿ ಅಂತ ತಗೊತೀವಿ. ax² ಪ್ಲಸ್ bx ಪ್ಲಸ್ c. a ಇಂಟು ಸಿ ಮಾಡಿದ್ದೀವಿ, AC. ನನಗೆ ಬಿ ವ್ಯಾಲ್ಯೂ ಬರಬೇಕು. ಓಕೆನಾ? ಸೊ ನಿಮಗೆ ಫ್ಯಾಕ್ಟರ್ಸ್ ಗೊತ್ತಾಗಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಲಸ ತೆಗಿತಿದ್ದವಲ್ಲ ಆ ಥರ ಮಾಡ್ಕೊಳ್ಳಿ. 2 1 2 2 4 2 7 2 7 2 6 12 2 3 2 6 ಹಾಂ 3 1 8 2 1 2 5 2 9 3 5 15 3 3. ಓಕೆನಾ? ಇವಾಗ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವ ಮಗ್ಗಿನೂ ಇಲ್ಲ, 53 1 ಅಂತಲೇ ತೊಗೊಳ್ಬೇಕು. ನೋಡಿ, 3 6 6 12 12 24 24 48 48 ಗುಂಡ್ಲೆ 53 ಅಂದರೆ ಇಷ್ಟೇ ಬರುತ್ತೆ. ಹಾಗಾದರೆ ನೋಡಿ, -53ರಲ್ಲಿ 48 ಕಳೆದರೆ 5 ಸಿಗುತ್ತೆ. ಹೌದಾ? ಆದರೆ ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ದೊಡ್ಡ ಸಂಖ್ಯೆಗೆ ನಾನು ಏನು ಮಾಡಬೇಕು? ಪ್ಲಸ್ ಕೊಡಬೇಕು, ಚಿಕ್ಕ ಸಂಖ್ಯೆಗೆ ಮೈನಸ್. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ನಾವೇನು ಮಾಡ್ತೀವಿ? ಮೈನಸ್ಸೇ ಮಾಡ್ತೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ತೀವಿ. 53 ಒಳಗೆ 48 ಹೋದ್ರೆ 5. ಓಕೆ, ಹಾಗಾದರೆ +53 - 48 ಗೊತ್ತಾಯ್ತಲ್ಲ?
ಈ ಥರ ಯಾವುದೇ ಲೆಕ್ಕಗಳನ್ನು ಕೊಟ್ಟು ನೀವು ಮಾಡಬಹುದು, ನಂಬರ್ ಚೇಂಜ್ ಮಾಡಿ ಕೊಟ್ಟು ನೀವು ಮಾಡ್ಬೋದು, ಇದನ್ನೇ ಕೊಟ್ಟು ಮಾಡ್ಬೋದು. ಓಕೆನಾ? ಸೊ ಯಾವ್ದು ಬಂತು ಫ್ಯಾಕ್ಟರ್ಸು? +53 -48. ಓಕೆನಾ? ಬಿಡಿಸಿ ಬರ್ಕೊಳ್ಳೋಣ. 4n² +53n -48n -636. ಓಕೆ, ಇವೆರಡರಲ್ಲಿ ಏನು ಕಾಮನ್ ಇಲ್ಲ ನಂಬರ್. ಸೊ ಏನು ತೊಗೋತೀನಿ? n ಅಷ್ಟೇ ತೊಗೊಳ್ತೀನಿ. ಉಳಿದಿರೋದೇನು? 4n +53. ಓಕೆ, ಇವೆರಡು ಮೈನಸ್ ಇದೆ, ಮೈನಸ್ ಕಾಮನ್ ತೆಗಿತೀನಿ. ಇವೆರಡು 12 ಮಗ್ಗಿಲಿ ಹೋಗ್ತಾವಂತೆ. 12 ಎಷ್ಟಲೇ 48, 12 ನಕ್ಲೆ 48, ಬಾಜು n ಐತಿ. ಓಕೆ, ಮೈನಸ್ ಐತಿ, ಇಲ್ಲಿ ನಾವು ಪ್ಲಸ್ ಹಾಕೋತೀನಿ. ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್. 12 ಎಷ್ಟಲೇ 636, 12 53ಲೇ. ಹೆಂಗೆ ತೊಗೊಂಡ್ರಿ ಮಿಸ್ ನೀವು? ಇಲ್ಲಿ ಏನು ಬಂದಿರ್ತೈತಿ, ಇಲ್ಲೂ ಅದ ಬರ್ತೈತಿ. ಅಂಡರ್ಸ್ಟುಡ್ ಅದು. ಓಕೆ, ಇವಾಗ ಏನು ಕಾಮನ್? 4n +53 = 0, n - 12 = 0. 4n -53, n -53 ಡಿವೈಡೆಡ್ ಬೈ 4. ಇದೇನಾಗುತ್ತೆ? n = 12. ಗೊತ್ತಾಯ್ತಾ? ಹಾಗಾದರೆ n ಬೆಲೆ ಏನು? 12. 12 ಪದಗಳವರೆಗಿನ ಮೊತ್ತ ಏನಾಗುತ್ತೆ? 636 ಆಗುತ್ತೆ. ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನೇನು ನೋಡಿದ್ದೀವಿ? 2ನೇ ಮೇನಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದ್ದಂತಹ ಲೆಕ್ಕಗಳನ್ನು ನೋಡಿದ್ವಿ. 3ನೇ ಮೇನಲ್ಲಿ 10 ಕ್ವಶನ್ಸ್ ಇದೆ. ಮ್ಯಾಕ್ಸಿಮಮ್ ನಾನು 7 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಏನಕ್ಕಂದರೆ ಅವು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪರ್ಪಸ್. ಪ್ಯಾಟರ್ನ್ ಸೇಮ್, ನಂಬರ್ ಅಷ್ಟು ಚೇಂಜ್ ಮಾಡಿ ಕೊಡ್ತಾರೆ. ಓಕೆನಾ? ಇನ್ನು ನೆಕ್ಸ್ಟ್ 4th ಮೇನಲ್ಲಿ n ಕೇಳಿದ್ದು, SN ಕೊಟ್ಟಿದ್ದು, A ಕೊಟ್ಟಿದ್ದು, D ಕೊಟ್ಟಿದ್ದು, ಅಂದರೆ ಸಂಖ್ಯಾ ಪಟ್ಟಿ ಕೊಟ್ಟಿದ್ದು, n ಫೈಂಡ್ ಔಟ್ ಮಾಡಿದ್ವಿ. ನಾವು ಇಷ್ಟೊತ್ತನೂ n ಫೈಂಡ್ ಔಟ್ ಮಾಡೋ ತುಂಬ ಲೆಕ್ಕ ನೋಡಿದ್ದೀವಿ. ಇದು ಸ್ವಲ್ಪ ಲೆಂದಿ ಇದೆ, ಸ್ವಲ್ಪ ಚೇಂಜ್ ಇದೆ. ಓಕೆನಾ? ಧನ್ಯವಾದಗಳು.